ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಾಟರ್ಡೆ ಟು ಸಂಡೇ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನೂ ಇಷ್ಟೊಂದಿದೆ ಗೊಜ್ಜು, ಕಲಿಸ್ಕೊಡ್ತೀನಿ. ನಾನು ಕಲ್ತ್ಕೊಂಡೆ, ಅಜ್ಜಿ ಕಲಿಸ್ಕೊಟ್ಟಿತ್ತು ನೋಡಿ. ನೆನ್ನೆ ಎಷ್ಟೊಂದು ಗೊಜ್ಜು ಮಾಡಿಟ್ಟಿರ್ತೀಯ, ಅದನ್ನು ಬೆಳಗ್ಗೆ ಎಲ್ಲರೂ ಕಲಿಸ್ಕೊಂಡು ತಿಂದು ಇನ್ನೂ ಎಷ್ಟು ಮಿಕ್ಕಿದೆ. ಒಂದು ಬೌಲು ಹಿಟ್ಟು ಹಾಕಿದರೆ ಸಾಕು. ಯಾವುದೋ ಪುಳಿಯೋಗರೆ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿದ್ರೆ ಸಾಕು. ಎಷ್ಟೊಂದು ಕರೆಂಟ್ ಬೇರೆ ಇಲ್ಲ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತ ನೋಡಿ. ಇದ್ರ ಮೇಲಂತೂ ಎಷ್ಟು ಧೂಳು ಕೂತಿದೆ ನೋಡಿ, ತುಂಬ ಧೂಳು ಬರುತ್ತೆ ಇವಾಗಂತೂ. ಹಾಗಾಗಿ ಈ ಥರ ಗಿಡಗಳಿಟ್ಟರೆ ಗಿಡಗಳ ಸ್ವಲ್ಪ ಒಳಗಡೆ ಬರೋ ಮಣ್ಣನ್ನೆಲ್ಲ ತಡೆಯುತ್ತೆ ಅನಿಸುತ್ತೆ. ಈ ಶೋ ಗಿಡಗಳೆಲ್ಲ ಇದೆಯಲ್ಲ, ನನ್ನ ಫೇವ್ರೇಟ್ ಇದು. ಅದು ಅಷ್ಟು ಚೆನ್ನಾಗಿರುತ್ತೆ. ಹೂವು ಗಿಡಗಳಾದರೆ ಸ್ವಲ್ಪ ಹೋಗ್ಬಿಡುತ್ತೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಹೊರಗಡೆ ಇಟ್ಟಿದ್ದೆಲ್ಲ ಒಳಗಡೆನೂ ಬರುತ್ತೆ, ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಇದು ಹೊರಗಡೆ ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆಯಿಂದ ಹೋಗಿದೆ ಕರೆಂಟ್, ಇನ್ನೂ ಬಂದಿಲ್ಲ ನೋಡಿ. ನೆಲೆ ಏನು ಮಾಡಿದ್ದಾನೆ ಅಂದರೆ, ಗಿಡ ಇಟ್ಬಿಟ್ಟು ಹೋಗಿದ್ದಾನೆ. ತುಂಬ ದಿನವೇ ಆಗೋಯ್ತು ಗಿಡಗಳದೆಲ್ಲ ವೀಡಿಯೋನೇ ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ಪಲಾವ್ ಗಿಡ. ಇದು ದಾಸವಾಳ ಕಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಚಿಗುರಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಚಿಗುರಿದಿದು. ಇದನ್ನೆಲ್ಲ ಕಿತ್ಬಿಟ್ಟು ದಾಸವಾಳನ ತಲೆಗೆ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗುತ್ತೆ. ತುಂಬ ಅಂದರೆ ತುಂಬಾ ಸ್ಮೂತಾಗುತ್ತೆ. ಅದು ಫೀಲು ಹಚ್ಕೊಂಡಿರೋರಿಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಸ್ಮೂತಾಗುತ್ತೆ ಇದು. ದಾಸವಾಳದ ಎಲೆಗಳು ಹಚ್ಕೊಂಡ್ರೆ ಅದೊಂದು ಸರಿ ಹೇರ್ ಪ್ಯಾಕ್ ರೆಮಿಡಿ ತೋರಿಸ್ಕೊಡ್ತೀನಿ ನೋಡಿ. ಇದೆಲ್ಲ ಪುದೀನ ಎಷ್ಟು ಚೆನ್ನಾಗಿ, ಒಂದೇ ಒಂದು ಕಡ್ಡಿಯನ್ನು ಹಾಕಿದೆ ಪುದೀನ. ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ ನೋಡಿ. ಇದು ಇಷ್ಟು ಒಂದೇ ಕಡ್ಡಿಯಲ್ಲಿ ಬಂದಿದೆ. ಇದು ಸೇವಂತಿಗೆ, ಇದೆಷ್ಟು ಸೇವಂತಿಗೆ ಅದು ನೋಡಿ. ಇದು ಅಷ್ಟೇ ಒಂದು ಕಡ್ಡಿದ್ದು. ಈ ಥರ ದೊಡ್ಡ ಪಾಟಲ್ಲಿ ಹಾಕಿದರೆ ಚೆನ್ನಾಗಿ ಬೇರೆ ಬೇರೆ ಕಡೆಲ್ಲ ರೂಟ್ ಬರುತ್ತೆ, ಚೆನ್ನಾಗಿ ದೊಡ್ಡಕ್ಕಾಗುತ್ತೆ. ಪುದೀನ ಬರಲ್ಲ ಅಂತೇಳಿ ಒಂದು ಕಡ್ಡಿ ಹಾಕಿದ್ದೆ, ಆದರೆ ಇದು ಪಾಟ್ ತುಂಬ ಆಗಿಬಿಟ್ಟಿದೆ. ಇದು ಸೇವಂತಿಗೆನೇ ಬೇರೆ ಕಡೆ ಹಾಕ್ಬೇಕು, ಸೇವಂತಿಗೆ ಗಿಡ. ಹಂಗಾಗಿ ಇದು ಬೇರೆ ಕಡೆ ಏನಾದ್ರು ಹಾಕಬೇಕು. ಇದರಲ್ಲಿ ಪುದೀನ ಮಾತ್ರ ಇದೆ ಪಾಟಲ್ಲಿ. ತುಂಬ ಚೆನ್ನಾಗಿ ನೋಡಿ, ಫ್ರೆಶ್ಶಾಗಿ ಘಮ ಘಮ ಅಂತ ಇದೆ. ಹಾಗೆ ಏನಾದರೂ ಒಂದು ಚಟ್ನಿ ಮಾಡ್ಕೊಂಬಿಡೋಣ ಅನಿಸ್ತದೆ, ಅಷ್ಟು ಚೆನ್ನಾಗಿ ಪುದೀನ ಚಟ್ನಿ ಮಾಡ್ಕೊಂಡ್ರೆ. ಇದು ಒಂದು ಶೋ ಗಿಡದಿಂದೆಲ್ಲ ಒಳಗಡೆ ನೀರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ನೆನ್ನೆನೇ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಒಂದಿತ್ತು ನೋಡ್ಬೋದು, ಇದನ್ನೇ ಕಟ್ ಮಾಡಿ ಹಾಕಿದ್ದೀನಿ. ಇದು ಕೆಳಗಡೆ ಚಿಗುರು ಬಂದಿತ್ತು, ಇದೆಷ್ಟನ್ನು ಹಾಕ್ಬಿಟ್ಟಿದ್ದೀನಿ. ಕಟ್ ಮಾಡಿ ನೀರಲ್ಲಿ ಇರುತ್ತೆ ಚೆನ್ನಾಗಿ. ಇದು ಚಳಿಗೆ ಅಷ್ಟು ಗಿಡಗಳು ಚೆನ್ನಾಗಿ ಬರಲ್ಲ ನೋಡ್ಬೋದು. ಎಲ್ಲ ಸ್ವಲ್ಪ ಡಲ್ಲಾಗಿದೆ. ಎಷ್ಟು ಧೂಳು ನೋಡಿ ಗಿಡದಲ್ಲಿ, ತುಂಬಾ ಧೂಳು. ಇದು ನೋಡಿ, ಒಂದು ದಿನ ಕ್ಲೀನ್ ಮಾಡಿಲ್ಲ ಅಂದರೆ ಯಾವ ರೀತಿಯಲ್ಲಿರುತ್ತೆ, ಅಷ್ಟು ಧೂಳು ಬರುತ್ತೆ ಇಲ್ಲಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಮಧ್ಯಾಹ್ನನೇ ಸ್ಕೂಲಿಂದ ಬಂದರು. ಬಿಸಿಲಿದೆ ಅಂತೇಳಿ ಬರ್ತಾ ಐಸ್ ಕ್ರೀಮ್ ಕೊಡಿಸ್ಕೊಂಬಂದಿದ್ದೆ. ನೋಡಿದ್ರೆ ಎಕ್ಸ್ಟ್ರಾ ಫ್ರಿಜ್ಜಲ್ಲಿ ಇಟ್ಟರೆ ತೊಗೊಂಡು ಬಚ್ಚಿಕೊಂಡು ಟೇಬಲ್ ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ದ. ಹಾಗೆ ಪುಳಿಯೋಗರೆ ಕಲಿಸ್ಕೊಡು ಅಂತ ಕೇಳ್ದೆ. ನಾನೇನು ಮಾಡಿದೆ, ತಡೆಯಪ್ಪ ಒಂದು ನಿಮಿಷ ಅಂತೇಳಿ ಅಂದು ಎಲ್ಲ ಕೆಲಸ ಕೂಡ ಆಗಿತ್ತು. ಹಾಗೆ ಹೊರಗಡೆ ಹೋಗಿ ಗಿಡಗಳೆಲ್ಲ ನೋಡ್ಕೊಂಬರ್ನಂತ. ತುಂಬ ದಿನವೇ ಆಗೋಯ್ತು ಗಿಡಗಳ ಹತ್ರ ಎಲ್ಲ ವೀಡಿಯೋ ಮಾಡ್ದೇ. ಹಾಗೆ ಸ್ವಲ್ಪ ನನಗೂ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಗಿಡಗಳದ್ದೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ. ಮಕ್ಕಳುಗಳಿಗೆ ತಿನ್ನೋಕ್ಕೆ ಏನಾದರೂ ಕೊಡಿಸಿದ್ರೆ ಒಂಥರ ಕಷ್ಟ, ಕೊಡಿಸ್ತಿದ್ರು ಒಂಥರ ಕಷ್ಟ. ಕೊಡಿಸಿದ್ರೆ ಏನು ಮಾಡ್ತಾರೆ, ಎಲ್ಲ ನೀಟೇ ಇಲ್ಲ, ಎಲ್ಲ ತಿಂದು ಅಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಕೊಡಿಸೋ ತನಕ ನೈಸ್ ಮಾಡಿಬಿಡ್ತಾರೆ. ಕೊಡಿಸಿದ ಮೇಲೆ ಬಿಟ್ಬಿಟ್ಟು ತಿಂದು ಹೋಗಮ್ಮ ಅಂತೇಳಿ ಹೋಗ್ಬಿಡ್ತಾರೆ. ಹಂಗಾಗಿ ಇವತ್ತು ಕರೆಂಟ್ ಬೇರೆ ಇರಲಿಲ್ಲ. ಏನು ಸಾಂಬಾರು ಮಾಡೋದು, ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಬಿಟ್ಬಿಟ್ಟು ಏನೂ ಮಾಡೋಕ್ಕೋಗಲಿಲ್ಲ. ಬೆಳಗ್ಗೆ ಬಂದುಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ವಲ್ಲ, ಅದನ್ನೇ ಕಲಿಸಿದ್ದೆ. ಎಷ್ಟು ಪುಳಿಯೋಗರೆ ಡಿಮ್ಯಾಂಡ ನಮ್ಮ ಮನೇಲಿ ಅಂದರೆ ಅಷ್ಟು ಇಂದ ಫೇವ್ರೇಟ್ ಆಗಿಬಿಟ್ಟಿದೆ. ತುಂಬ ಅಪರೂಪಕ್ಕೆ ಮಾಡಿಬಿಟ್ರೆ ಹಿಂಗೆ ತಿನ್ನೋದು ಅಪರೂಪ ಆಗಿಬಿಡ್ತು. ಎಷ್ಟೊಂದು ದಿನ ಆಯಿತು. ನಮ್ಮ ಮನೇಲಿ ಪುಳಿಯೋಗರೆ ಬಂದುಬಿಟ್ಟು ಜಾಸ್ತಿ ಹಬ್ಬಗಳ ಟೈಮಲ್ಲಿ ಮಾಡೋದು ನಮ್ಮ ಅತ್ತೆಯವರೆಲ್ಲ. ಈ ಥರ ಮಧ್ಯದಲ್ಲಿ ಅಷ್ಟೊಂದು ಜಾಸ್ತಿ ಮಾಡಲ್ಲ, ಬೇರೆ ಎಲ್ಲ ಮಾಡ್ತಾರೆ ತಿಂಡಿಗಳೆಲ್ಲ. ಹಾಗಾಗಿ ಮಕ್ಕಳು ಪುಳಿಯೋಗರೆ ಕೇಳ್ಕೊಂಡು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಗೊಜ್ಜು ಮಾತ್ರ. ಮಕ್ಕಳಂತೂ 2 ದಿನ 3 ದಿನದಿಂದ ಬರೀ ಪುಳಿಯೋಗರೆನೇ ಕೇಳ್ತಾಯಿದ್ದಾರೆ ಇಬ್ಬರೂ. ನಮ್ಮ ಅತ್ತೆನೂ ಅಷ್ಟೇ ಮಧ್ಯಾಹ್ನಕ್ಕೆ
ಸಾಂಬಾರಿದೆ ಅಂತಂದು ಹೇಳ್ಬಿಟ್ಬಿಟ್ರೆ ಅವರು ಕೂಡ ಪುಳಿಯೋಗರೆ ಮಧ್ಯಾಹ್ನ ಮತ್ತು ಬೆಳಗ್ಗೆ 2 ಟೈಮು ಗೊಜ್ಜನ್ನ ಕಲಿಸ್ಕೊಂಡು ಹಾಕಿಸ್ಕೊಂಡು ತಿಂದರು ಅವರು ಕೂಡ. ಈಗ ಮಗ ಬಂದುಬಿಟ್ಟು ಪುಳಿಯೋಗರೆ ಕೇಳ್ದ ಅಂತ ಹೇಳ್ಬಿಟ್ಟು ಅವನಿಗೆ ಮಧ್ಯಾಹ್ನ ಬಂದುಬಿಟ್ಟು ಟೈಮ್ ಎಷ್ಟು ಗಂಟೆ ಇದೆ, 2 ಗಂಟೆ ಆಗಿದೆ ಅನಿಸುತ್ತೆ. ಅವನಿಗೆ ಕಲಿಸ್ಬಿಟ್ಟು ತಿನ್ನಿಸ್ತೀನಿ. ಅಮ್ಮ ಸೂಪರ್ ಅಂತ ಹೇಳ್ತಾ ಇದ್ದ. ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಂದರೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವನಿಗೆ. ಪುಳಿಯೋಗರೆ ಪುಳಿಯೋಗರೆ ಮತ್ತು ಮೊಸರನ್ನ ಇದ್ದರೆ ಏನೂ ಬೇಡ. ನೋಡಿ ಬೆಳಗ್ಗೆ ಮಾಡ್ಕೊಂಡಿಟ್ಟು, ಬೆಳಗ್ಗೆ ಅಂದರೆ ಒಂದು 12 ಗಂಟೆಗೆ ಮಾಡ್ಕೊಂಡಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಕುಡಿಯೋಣಂತಂದು. ಅದು ಕುಡಿಯೋಕ್ಕೂ ಆಗಲಿಲ್ಲ, ಹಂಗೆ ತಣ್ಣಗಾಗ್ಬಿಡ್ತು. ಎಷ್ಟು ಸರಿ ಬಿಸಿ ಮಾಡೋದು, ಅದನ್ನೇ ಕುಡಿದೆ ಹೊರಟೆ. ಹೀಗೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಷ್ಟಪಟ್ಬಿಟ್ಟು ಮಾಡ್ಕೊತೀನಿ. ಕುಡಿಯೋ ಅಷ್ಟೊತ್ತಿಗೆ ಇನ್ನೇನೋ ಒಂದು ಕೆಲಸ ಇರುತ್ತೆ, ಅಲ್ಲಿಗೆ ಹಾಗೆ ಬಿಟ್ಬಿಡ್ತೀನಿ. ಮತ್ತೆ ನೆನ್ಪು ಮಾಡ್ಕೊಂಡು ಮತ್ತೆ ಕುಡಿಯೋಕ್ಕಾಗಲಿ ಮೂಡೇ ಇರಲ್ಲ. ಅಯ್ಯೋ ಮತ್ತೆ ಯಾರು ಬಿಸಿ ಮಾಡೋದಂತ ಹಾಗೆ ತಣ್ಣಗೆ ಕುಡಿದ್ಬಿಡ್ಬೇಕಾಗುತ್ತೆ. ಹಿಂಗೆ ಎಷ್ಟೋ ಸರಿ ಮಿಸ್ ಆಗಿಬಿಡುತ್ತೆ. ನಿಮಗೆ ಯಾವ ಥರ ಇದೇ ಥರ ಆಗಿದೆಯಾ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಾತ್ರಿ ಬಂದುಬಿಟ್ಟು ಮಕ್ಕಳೆಲ್ಲ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮುಗಿಸಿ ಓದಿಸ್ಕೊಡೋಣ ಅಂತೇಳ್ಬಿಟ್ಟು ಓದಿಸ್ಕೊತ ನಾನು ಕೂಡ ಮನೇಲಿ ರೇಷನ್ ಎಲ್ಲ ಖಾಲಿಯಾಗಿತ್ತು. ರೇಷನ್ ಎಲ್ಲ ಲೀಸ್ಟ್ ಬರಿತಾಯಿದ್ದೆ. ಬರೆದ್ಬಿಟ್ಟು ಇನ್ನು ಸ್ವಲ್ಪ ಏನಾದರೂ ಇದೆಯಾ ಅಂತ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟೆ. ನಾನು ಶನಿವಾರನೇ ಮುಗಿಸ್ರಪ್ಪ, ಒಂದಿನ ಅನ್ನೋದು ವಾರದಲ್ಲಿ ಸಂಡೇ ಆದರೂ ಆರಾಮಾಗಿ ಇರೋಣ ಅಂತ ಹೇಳ್ಬಿಟ್ಟು ಬರೆಸ್ತೀನಿ. ಆದರೂ ಒಂದೊಂದು ಹೋಮ್ವರ್ಕ್ ಬರೀತಾರೆ, ಒಂದೊಂದು ಹೋಮ್ವರ್ಕ್ ಬರೆಯೋದಿಲ್ಲ. ಹೇಳಿ ಸಾಕಾಗೋಗ್ಬಿಡ್ತೈತೆ. ಕೊನೆಯಲ್ಲಿ ಸ್ವಲ್ಪ ಒಂದು ಹೋಮ್ವರ್ಕ್ ಬಿಟ್ಕೊಂಡು 2 ಮುಗಿಸ್ತಾರೆ. ಅವ್ರಿಗೆಲ್ಲ ಬರೆಸ್ಬಿಟ್ಟು ಕಳಿಸ್ದೆ ಸಾಕು ಅಂತೇಳ್ಬಿಟ್ಟು. ಟೈಮ್ ನೋಡ್ಬೋದು 8:45 ಆಗಿದೆ, 9 ಗಂಟೆ ಆಗ್ತಾ ಬಂತು. ನಾನು ಬಟ್ಟೆ ಎಲ್ಲ ಇತ್ತಲ್ಲ ಅದೆಲ್ಲ ನೀಟಾಗಿ ಮಡಚಿ ಇಟ್ಬಿಟ್ಟು ಇವಾಗ ಒಳಗಡೆ ಹೋಗಬೇಕು. ನೋಡಿ ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಎಷ್ಟು ಕೆಲಸ ಕೊಡ್ತಾರೆ ಅಂದರೆ, ಇರೋ ಆಟ ಸಾಮಾನೆಲ್ಲ ತೆಗೆದು ಕೆಳಗಡೆ ಹಾಕ್ಬಿಡ್ತಾರೆ. ಆಟ ಆದರೂ ಆಡಿದ್ಮೇಲೆ ಒಬ್ಬರೂ ಎತ್ತಿಡಲ್ಲ. ನಾನು ಹೇಳ್ತೀನಿ ಎತ್ತಿಟ್ರೆ ಸರಿ, ಇಲ್ಲ ಅಂದರೆ ಎಲ್ಲ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ಬಿಡ್ತೀನಿ. ಆಮೇಲೆಲ್ಲ ಎತ್ತಿಡ್ತಾರೆ. ಹೇಳ್ಬೇಕು ಅವ್ರಿಗೆ, ಎದುರಿಸ್ಬೇಕು. ಒಂದು ಕೋಲ್ ತೊಗೊಂಡು ಆಗಿದ್ರೆ ಎಲ್ಲ ಸಾಮಾನೆಲ್ಲ ಎತ್ತಿಡ್ತಾರೆ. ಹಾಗೆ ರೇಷನ್ ತೊಗೊಂಬಂದರು. ನಾನು ಹೇಳ್ದೆ ಇವಾಗ ಆಗಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು, ನಾನು ಅದೆಲ್ಲ ಎತ್ತಿಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಎಣ್ಣೆ ಪ್ಯಾಕೆಟೆಲ್ಲ ಮೇಲ್ಗಡೆ ಒಂದು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಇಟ್ಕೊಟ್ಟಿರ್ತಾರೆ ಅವರು. ಅದೆಲ್ಲ ಮತ್ತೆ ಹೊಡ್ದಾಕ್ಬಿಡ್ತಾರೆ ಮಕ್ಕಳು ಅಂತೇಳಿ. ಎಣ್ಣೆ ಪ್ಯಾಕೆಟು ಸ್ವಲ್ಪ ಈ ಥರ ದೊಡ್ಡದು ಏನಾದರೂ ಇದ್ದರೆ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಚಿಕ್ಕದೆಲ್ಲ ಮತ್ತು ಇನ್ನೊಂದು ಸರಿ ಯಾವಾಗಲಾದ್ರೂ ಮಕ್ಕಳು ಸ್ಕೂಲಿಗೆ ಹೋದಾಗ ಮಾಡ್ಕೊಂಡ್ರಾಗುತ್ತೆ ಅಂತ ಎತ್ತಿಟ್ಬಿಡ್ತೀನಿ. ಈ ಮಕ್ಕಳಿದ್ದಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ನೋಡಿ ಅವನು ಎಷ್ಟು ಹರಟೆ ಮಾಡ್ತಾನೆ. ದೊಡ್ಡ ಮಗ ಅಂದ್ರೆ ಸಖತ್ ತಲೆ ತಿಂತಾನೆ ಅವನು. ಅಷ್ಟೇ ಟಾರ್ಚರ್ ಕೊಡ್ತಾನೆ. ಅವನೊಂಥರ ಟಾರ್ಚರ್ ಕೊಟ್ಟರೆ ಈ ಚಿಕ್ಕವನೊಂಥರ ಟಾರ್ಚರ್ ಕೊಟ್ಬಿಡ್ತಾನೆ ನಮಗೆ. ಈ ಇಬ್ಬರು ಮಕ್ಕಳು ಗಂಡು ಮಕ್ಕಳನ್ನ ಸುಧಾರಿಸೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಬಂದು ಇವಾಗ ಏನು ಸಾಂಬಾರು ಮಾಡೋಣ, ಸ್ವಲ್ಪ ಅದೇ ಸಾಂಬಾರಿತ್ತು ಅದಕ್ಕೆ ಬಿಡೋಣ ಅಂತ ನೋಡಿದ್ರೆ ಫ್ರಿಜ್ಜಲ್ಲಿ ತರಕಾರಿ ಕಟ್ ಮಾಡಿಟ್ಟಿದ್ದೇನೆ. ಅದು ತರಕಾರಿ ಸಾಂಬಾರು ಮಾಡಿದಾಗ ಸ್ವಲ್ಪ ಸಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ. ಕ್ಯಾರೆಟು ಕ್ಯಾರೆಟ್ ಅಲ್ಲ, ಹೀರೆಕಾಯಿ, ಬೀನ್ಸು, ಒಂದು ಸೀಮೆ ಬದನೆಕಾಯಿ ಇತ್ತು. 3 ಹೆಚ್ಚಿಟ್ಟು ಹಾಗೆ ಎತ್ತಿಟ್ಟಿದ್ದೆ ನಾನು. ಅದನ್ನು ಸ್ವಲ್ಪ ಸಾಂಬಾರು ಥರ ಮಾಡ್ಕೊಂಬಿಡೋಣ, ಮುದ್ದೆಗೆ ಚೆನ್ನಾಗಾಗುತ್ತೆ ಒಂದು ಟೈಮಿಗೆ. ಹಿಂಗಿದ್ರೆ ಇವಾಗ ನಾಳೆನೇ ಸಂಡೇ ಅಲ್ವಾ, ಸಂಡೇ ಅಂತಿದ್ರೆ ಏನೋ ಒಂಥರ ಏನಾದ್ರು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಓದಿಸ್ಕೊತಾನೇ ಟೈಮ್ ಆಗಿಬಿಡ್ತೈತೆ. ಏನು ಅಡುಗೆ ಮಾಡೋಕ್ಕೂ ರಾತ್ರಿ ಟೈಮಲ್ಲಿ ನಾನು ಜಾಸ್ತಿ ಏನು ಎಕ್ಸ್ಟ್ರಾ ಅಡುಗೆ ಮಾಡಲ್ಲ. ಮಧ್ಯಾಹ್ನ ಅಡುಗೆ ಮಾಡಿರುತ್ತೀನಲ್ಲ ಸಾಂಬಾರು, ಅದಕ್ಕೇ ಬಿಟ್ಟಿರ್ತೀನಿ. ಮತ್ತು ರಾತ್ರಿ ಮಾಡೋಕ್ಕೋಗಲ್ಲ, ಯಾಕೆಂದರೆ ಟೈಮ್ ಆಗೋಲ್ಲ ನನಗೆ, ಅಲ್ಲೇ ಟೈಮು ಸಾಕಾಗ್ಬಿಡುತ್ತೆ. ಅದಕ್ಕೆ ಇವತ್ತು ಇನ್ನೇನಿರಲಿ ಹೋಗಲಿ, ಇವತ್ತು ಸ್ವಲ್ಪ ಲೇಟಾಗಿ ಮಲ್ಕೊಂಡು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಬಾರು ಮಾಡಿದ್ದೆ. ಸಾಂಬಾರು ಅಂದರೆ ಗೊತ್ತಾ, ನಾರ್ಮಲಾಗಿ ಅಕ್ಕಿ ನೆನೆಸ್ತಾರೆ. ನಾನಿಲ್ಲಿ ಇಡ್ಲಿಗೆ ಅಕ್ಕಿ ನೆನೆಸಿದ್ದೆ. ಹೆಂಗಿದ್ರು ಅದನ್ನೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ನೆನೆಸಿದ್ವಲ್ವ, ಸ್ವಲ್ಪ ಅಕ್ಕಿ ತೊಗೊಂಡು ಒಂದು ಅರ್ಧ ಬೌಲಷ್ಟು ಅಕ್ಕಿ, ಜೀರಿಗೆ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಬೇಕು. ನಾನು ಮತ್ತೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಖಾರ ಪುಡಿ ಹಾಕ್ಕೊಂಡು ಮಾಡಿದೆ. ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾರ ಪುಡಿ ಹಾಕ್ಕೊಂಡು ಸಾರು ಮಾಡೋದು. ಇದು ಇಷ್ಟೇನು ಏನು ಹಾಕೋಂಗಿಲ್ಲ, ಸಾಂಬಾರು ಪುಡಿ ಎಲ್ಲ ಹಾಕಲ್ಲ. ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಅಕ್ಕಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊಂಡು ಮಾಡೋ ಸಾಂಬಾರು. ಅಕ್ಕಿ ನೆನೆಸಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟಾದರೂ ಹಾಕ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತೇಳಿ ಹಾಕ್ಕೊಳ್ಳೋದು. ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಟೈಮಿಗೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಖಾರ ಆಗಿರಬೇಕು, ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ. ನಾನಿಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಅಷ್ಟು ಪಾತ್ರೆಗಳ ತೊಳೆದಿಟ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಆಯಿತು ಸಾಂಬಾರು. ಹಾಗೆ ಇನ್ನೊಂದು ಸೈಡಲ್ಲಿ ಅನ್ನಕ್ಕೆ ಬೇರೆ ಇಟ್ಕೊಂಡು ಮುದ್ದೆ ಎಲ್ಲ ಮಾಡ್ತಾಯಿದ್ದೆ. ಫಸ್ಟ್ ಇಡಬೇಕಿತ್ತು, ಅದು ಇದು ಕೆಲಸ ಮಾಡ್ಕೊತ ಅನ್ನ ಮರ್ತೋಗ್ಬಿಡ್ತು. ಹಂಗಾಗಿ ಅನ್ನ ಇನ್ನೇನು ಸ್ವಲ್ಪ ಆಗುತ್ತೆ ನಂದು 5 ನಿಮಿಷದಲ್ಲಿ ಅಂತ ಹೇಳ್ಬಿಟ್ಟು ಮುದ್ದೆ ನಾನೇನು ಕಟ್ಟಲಿಲ್ಲ. ಹಾಗೆ ಥರ ಕೂಡಿಸ್ಬಿಟ್ಟು ತಿರುಗಿಸಿ ನಾನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಏನಾಗಲ್ಲ, ಚೆನ್ನಾಗಿ ಬೆಂದೋಗುತ್ತೆ ಮುದ್ದೆದೆಲ್ಲ. ಇವನು ಬಂದುಬಿಟ್ಟು ಬರೀ ಕೀಟ್ಲೆ ಮಾಡ್ಕೊಂಬರ್ತಾನೆ ಅವ್ರ ಅಣ್ಣ ಜೊತೆಲಿ, ಏನಾರು ಅದು ಇದು ಅಂತಾನೆ ಕಂಪ್ಲೇಂಟ್ ಹೇಳೋಕ್ಕೆ ಬರ್ತಾನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ಟಿತ್ತು. ಈ ಥರ ನೋಡೋಕ್ಕೆ ಒಂದು ಖುಷಿ ನಮಗೆ. ಅಡುಗೆ ಮನೆ ಕ್ಲೀನ್ ಇದ್ಬಿಟ್ರೆ ಈಗೆಲ್ಲ ತುಂಬ್ಕೊಂಡು ಪಾತ್ರೆಗಳು ಎಲ್ಲ ಅಲ್ಲೆಲ್ಲ ಇದ್ಬಿಟ್ರೆ
ಹಿಂಸೆ ಆಗಿಬಿಡುತ್ತೆ ಅಡುಗೆ ಮನೆ ಒಳಗಡೆ ಬರೋಕ್ಕೆ ಆಗಲ್ಲ. ನನಗಂತೂ ಆ ಥರ ಅನಿಸುತ್ತೆ. ಆಮೇಲೆ ಎಷ್ಟು ಕ್ಲೀನ್ ಇದ್ದರೆ ಚೆನ್ನಾಗಿ ಒಂಥರ ಮನಸ್ಸಿಗೂ ಖುಷಿಯಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಖಾರ ಪುಡಿಯಾಗಿ ಮಾಡ್ಕೊಂಡಿದ್ದೆ. ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಟೈಮ್ ಬಂದುಬಿಟ್ಟು 10 ಗಂಟೆ ಆಯಿತು. ಈ 10 ಗಂಟೆಯಲ್ಲಿ 9 ಗಂಟೆಗೆ ಒಳಗಡೆ ಬಂದುಬಿಟ್ಟು ಬೇಗ ಬೇಗ ಪಟ ನನಗೆ ಸಾಂಬಾರು ಮಾಡಿ ಸಿಹಿ ಸಾಂಬಾರು, ಮುದ್ದೆ, ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ನೋಡಿ ಇವಾಗ ಬಂದು ಕೂತ್ಕೊಂಡು 1 ಗಂಟೆಯಲ್ಲೆಲ್ಲ ಎಷ್ಟು ಬೇಗ ಪಟನೂ ಫಾಸ್ಟಾಗಿ ಮಾಡ್ಕೊಂಬಿಟ್ಟೆ. ಹಾಗೆ ಕಾಮಿಡಿ ಕಿಲಾಡಿಗಳ ಪುಟಾಣಿಗಳು ಬರ್ತಿತ್ತಲ್ಲ ಅದನ್ನು ನೋಡ್ಕೊತ ಕೂತ್ಕೊಂಡ್ವಿ. ನನಗೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ, ತುಂಬ ದಿನ ಆಯಿತು ಹೊರಗಡೆನೂ ಹೋಗಲ್ಲ. ಹಾಗೆ ಕೆಲಸ ಮಾಡೋದು, ಒಳಗಡೆ ಮಲ್ಕೊಳ್ಳೋದು, ಈ ಚಳಿ ಬರಲ್ಲ, ಹಾಗಾಗಿ ಹೊರಗಡೆ ಎಲ್ಲ ಹೋಗ್ತಾಯಿಲ್ಲ. ಹಾಗೆ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕ್ಯಾರೆಟ್ ತುರಿದು ಎತ್ತಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಬಾಣಲಿ ತುಪ್ಪ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಹುರ್ಕೊತೀನಿ. ಇದಕ್ಕೆ ಫಸ್ಟೇ ಹಾಲು ಹಾಕಲ್ಲ. ಇದೇನಿದೆ ಒಂದು ಅರ್ಧ ಸ್ವಲ್ಪ ಅರ್ಧ ಇಲ್ಲ ಒಂದು ಕಾಲು ಭಾಗ ಅಷ್ಟಾದರೂ ಫುಲ್ಲು ಡ್ರೈ ಆಗಬೇಕದು. ಈ ಥರ ಕೈ ಏನು ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ತುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ನೋಡಿ ಇವಾಗ ಒಂದು ಅರ್ಧ ಸ್ವಲ್ಪ ಫ್ರೈ ಆದಂಗೆ ಆಗಿದೆ. ಇದಕ್ಕೆ ನಾನು ಒಂದು 2 ಲೋಟ ಹಾಲು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಆದರೂ ಸಾಕಾಗುತ್ತೆ. ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗದು. ಹಾಲೆಲ್ಲ ನೀಟಾಗಿ ಡ್ರೈ ಆಗಿ ಅದೊಂಥರ ಈ ಕೋವಾ ಮತ್ತು ಪನ್ನೀರ್ ಇರುತ್ತಲ್ಲ ಆ ಥರ ತಿನ್ನೋಕ್ಕೆ ಮಧ್ಯದಲ್ಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಫುಲ್ ಡ್ರೈ ಆದಾಗ. ಹಂಗಾಗಿ ಸ್ವಲ್ಪ ಹಾಲು ನಾವು ಎಷ್ಟು ಜಾಸ್ತಿ ಹಾಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಇಷ್ಟು ಕ್ಯಾರೆಟಿಗೆ 1.5 ಬೌಲಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಕ್ಯಾರೆಟ್ ಹಲ್ವಾಗೆ. ಸ್ವಲ್ಪ ಸಪ್ಪೆ ಇದ್ದರೆ ಅಷ್ಟು ತಿಂದಂಗೆ ಅನಿಸಲ್ಲ. ಒಂಚೂರು ಜಾಸ್ತಿ ಸಕ್ಕರೆ ಇದ್ದರೆ ಮುಂದಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾನು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ತುಂಬ ನೀರು ಬಿಡ್ಕೊಳ್ಳುತ್ತೆ. ಈ ಕ್ಯಾರೆಟ್ ಹಲ್ವಾ ಮಾಡೋದ್ರಲ್ಲಿ ನೀರು ಡ್ರೈ ಮಾಡೋದೇ ಒಂದು ಟಾಸ್ಕ್ ಆಗಿರುತ್ತೆ ನಮಗೆ. ನೋಡಿ ಎಷ್ಟು ನೀರು ಬಿಡ್ಕೊಂಡಿದೆ ಸಕ್ಕರೆ ಹಾಕಿದ್ಮೇಲೆ. ಇದು ಫುಲ್ಲು ಡ್ರೈ ಆಗೋ ತನಕ ಮತ್ತೆ ಮುಚ್ಚಳ ಮುಚ್ತೇನೆ ಎಲ್ಲ ನೀಟಾಗಿ ಎಲ್ಲ ಡ್ರೈ ಮಾಡ್ಕೊಬೇಕಿದೆ ಹಾಲಿಂದೆಲ್ಲ ಹೋಗೋ ತನಕ. ನೋಡಿ ಇವಾಗ ಇಷ್ಟ ಆಗಿದೆ. ಅದು ಇನ್ನೂ ಸ್ವಲ್ಪ ಡ್ರೈ ಆಗೋಷ್ಟ್ರೊಳಗಡೆ ನಾವು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರ್ಕೊಂಬಂದ್ಬಿಡೋಣ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನಿಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಗೋಡಂಬಿ ಬಾದಾಮಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ, ಗೋಡಂಬಿ ಮತ್ತು ಬಾದಾಮಿ ಆಗೋಲ್ಲ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಇವಾಗ ನಾನು ಒಂದು ಸಣ್ಣ ಬಾಣಲೆಗೆ ತೆಗೆದಿಟ್ಕೊಂಡಿದ್ದೀನಿ. ಅಷ್ಟು ಡ್ರೈ ಆಯ್ತಲ್ವ, ಸಾಕು ಇವಾಗೆಲ್ಲ ಬತ್ತಿ ಕಡಿಮೆ ಆಗಿದೆ ಅಂತೇಳಿ ನೆಕ್ಸ್ಟ್ ಇನ್ನೂ ಸಣ್ಣ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬರೀ ಏಲಕ್ಕಿ ಹಾಕ್ಕೊಂಡೆ, ಶುಂಠಿ ಹಾಕ್ಕೊಂಡೆ, ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿದ್ರೆ ಸ್ವೀಟ್ನೆಸ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಏನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಿದ್ದೆಲ್ಲ ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೂ ಹಾಕ್ಕೊತಾರೆ ಕೆಲವರು ದ್ರಾಕ್ಷಿ ಗೋಡಂಬಿನೆಲ್ಲ, ಸ್ಟಾರ್ಟಿಂಗಲ್ಲಿ ಕ್ಯಾರೆಟನ್ನು ಉರಿಬೇಕಾದ್ರೆ ಹಾಕ್ಕೊಂಬಿಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅಂದರೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ಗರಮ್ ಅಂತಂದು, ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗೆ. ನೋಡಿ ಇವಾಗ ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೊಬೇಕಾಗುತ್ತೆ. ತುಪ್ಪ ನಾವು ಎಷ್ಟು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿರ್ತೈತೆ. ನಾವು ಜಾಸ್ತಿ ತುಪ್ಪ ಹಾಕ್ಕೊಂಡಷ್ಟು, ಕಡಿಮೆ ತುಪ್ಪ ಹಾಕೊಂಡಷ್ಟು ಅಷ್ಟೊಂದೇನು ಟೇಸ್ಟ್ ಇರೋಲ್ಲ. ಇದರಲ್ಲಿ ಮೇಯ್ನು ತುಪ್ಪ ಮತ್ತು ಹಾಲನ್ನು ಜಾಸ್ತಿ ಹಾಕಿದ್ರೆ ಕ್ಯಾರೆಟ್ ಹಲ್ವ ತುಂಬ ಚೆನ್ನಾಗಾಗುತ್ತೆ. ಈ ಹಲ್ವನ ಬಂದುಬಿಟ್ಟು ಕ್ಯಾರೆಟಲ್ಲೇ ಮಾಡಬೇಕು ಅಂತೇನಿಲ್ಲ. ಈ ಬೂದು ಕುಂಬಳಕಾಯಿ ಬರುತ್ತಲ್ವ ಕಾರಿಗೆ ಮತ್ತು ದಸರಾದಲ್ಲೆಲ್ಲ ಹೊಡಿತಾರೆ ನೋಡಿ, ಬೈಕ್ಗಳಿಗೆಲ್ಲ ಗಾಡಿಗಳಿಗೆ ಪೂಜೆ ಮಾಡಿ ಆ ಕುಂಬಳಕಾಯಿನ ಮಾಡ್ಬೋದು, ಬಾಳೆಹಣ್ಣಲ್ಲಿ ಮಾಡ್ಬೋದು. ತುಂಬ ಎಲ್ಲ ಥರದ್ದನ್ನು ಒಂದು ಹಲ್ವ ಅಂತಂದೇಳಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬೂದು ಕುಂಬಳಕಾಯಿ ಹಲ್ವ ಅಂತೂ ಸೂಪರಾಗಿರ್ತೈತೆ. ನೋಡಿದ್ರಲ್ಲಿ ಯಾವ ರೀತಿ ಕ್ಯಾರೆಟ್ ಹಲ್ವ ಮಾಡೋದು ಅಂತಂದು ಹೇಳ್ಬಿಟ್ಟು ಎಲ್ರಿಗೂ ಬರುತ್ತೆ, ಯಾರು ಬರೋಲ್ಲ ಅವ್ರು ಮಾತ್ರ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾಯಿದ್ದೀನಿ. ಹಾಗೆ ಇವಾಗ ಕ್ಯಾರೆಟಿಂದು ಸೀಸನ್ ಆಗಿರೋದ್ರಿಂದ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಯಾವ ಸೀಸನಲ್ಲಿ ಏನೇನು ಕಮ್ಮಿ ಸಿಗುತ್ತೋ ಅದನ್ನು ತಿಂದರೆ ಆರೋಗ್ಯ ಕೂಡ ಒಳ್ಳೆಯದು. ನಾನಿಲ್ಲಿ ನೆಕ್ಸ್ಟ್ ಸಂಡೇದು ಲಾಗಿದ್ದು, ಸಂಡೇ ಏನು ಮಾಡಿದ್ವಿ, ಬೆಳಗ್ಗೆ ಬೇಗನೆ ಹೋಗಿ ತರಕಾರಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ತರೋಕ್ಕೆ ಹೊರಗಡೆಯಿಂದ ನಾನು ಲಾಕ್ ಮಾಡ್ಕೊಂಡು ಹೋಗಿದ್ದೆ. ನಮ್ಮ ಅತ್ತೆಯವರೆಲ್ಲ ಎದ್ದಿರಲಿಲ್ಲ, ಮಲ್ಕೊಂಡಿದ್ರು. ನಮ್ಮ ದೊಡ್ಡ ಮಗ ನಾನು ನಮ್ಮ ಮನೆಯವ್ರು ಹೋಗಿದ್ವಿ. ಇವನು ಹೊರಗಡೆ ಬಂದುಬಿಡ್ತಾನೆ ಅಂತೇಳಿ ಲಾಕ್ ಮಾಡ್ಕೊಂಡು ಹೋಗಿದ್ದೆ. ಬಂದುಬಿಟ್ಟು ಅವನೊಬ್ಬನೇ ಪಾಪ ಹಾಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ. ಕೇಳ್ತಾ ಇದ್ದ ಎಲ್ಲಿ ಹೋಗಿದ್ರಿ ಬಿಟ್ಬಿಟ್ಟು ಅಂತಂದೆಲ್ಲ. ಅದಕ್ಕೆ ಮಾರ್ಕೆಟಿಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ದೆ. ಹಾಗೆ ಈ ಸರಿ ತಿಂಡಿಗೆ ನಾನು ಯಾವಾಗಲೂ ಸಂಡೇ ಬಂದುಬಿಟ್ಟು ಇಡ್ಲಿ ದೋಸೆಗೆಲ್ಲ ಮಾಡೋದಿಲ್ಲ. ದೋಸೆಗೆ ಮಾಡ್ತೀನಿ, ಇಡ್ಲಿಗೆಲ್ಲ ಮಾಡಲ್ಲ. ಇವತ್ತು ಬೇರೆ ತರಕಾರಿ ತರಕ್ಕೆ ಹೋದರೆ ಅಲ್ಲಿಂದ ಬಂದುಬಿಟ್ಟು ತಿಂಡಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡೋದು ನನಗೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ತರಕಾರಿ ತರಕ್ಕೆ 1 ಅವರ್ ಆಗುತ್ತೆ. ಅಲ್ಲಿಂದ ಬಂದುಬಿಟ್ಟು 10 ಗಂಟೆ ಆಗಿಬಿಡುತ್ತೆ. ತಿಂಡಿ ಮಾಡೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ, ತಿನ್ನೋದಕ್ಕೆ 11-11:30 ಆಗುತ್ತೆ. ಹಂಗಾಗಿ ನಾನೇನು ಮಾಡಿದೆ, ಇಡ್ಲಿ ನೆನೆಸಿಬಿಟ್ಟಿದ್ದೆ. ನಾನು ಇಡ್ಲಿ ನೆನೆಸಿ ಬರೀ ಚಟ್ನಿ ಮಾತ್ರ ಮಾಡ್ಕೊತಾ ಇದ್ದೀನಿ, ಸಾಂಬಾರು ಮಾಡ್ತಾ ಇಲ್ಲ. ಇಲ್ಲಿ ಮಕ್ಳು ಹೆಂಗಿದ್ರು ಮನೇಲಿ ಇರ್ತಾರಲ್ವ, ಏನು ತೊಂದರೆ ಇಲ್ಲ. ಸ್ಕೂಲಿಗೆ ಹೋಗೋದಾದ್ರೆ ಚಟ್ನಿ ಇಡಲ್ಲ ಜಾಸ್ತಿ, ಇಡ್ಲಿ ಸಾಂಬಾರು ಮಾಡಿಬಿಟ್ಟು ಇಡ್ತೀನಿ.
ಈ ಚಟ್ನಿ ಏನಾಗುತ್ತೆ, ನಾವು ಹುರ್ಗಡ್ಲೆ ಹಾಕಿರ್ತೀವಲ್ವ, ಅಳಿಸ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಇಡಲ್ಲ. ಅಲ್ಲಿ ಸ್ಕೂಲಲ್ಲಿ ಹೆಂಗಿರುತ್ತೋ ನನಗೆ ಅಷ್ಟು ಗೊತ್ತಿಲ್ಲ, ಅಳಿಸುತ್ತೆ ಅಂತ ಅಂದ್ಕೊಂಡಿನಿ. ಯಾಕೆಂದರೆ ನಾವು ಮನೇಲಿ ಮಾಡಿಟ್ಟಿರೋ ಚಟ್ನಿ ಮಧ್ಯಾಹ್ನ ನೋಡಿದ್ರೆ ಆಗಲೇ ಸ್ಮೆಲ್ಲಾಗಿರುತ್ತೆ. ಹಂಗಾಗಿ ನಾನೇನು ಮಾಡ್ತಾಯಿನಿ, ಅವ್ರಿಗೆ ಇಡ್ಲಿ ಮಾಡಿದ್ದೀನಿ, ಆವತ್ತು ಚಟ್ನಿ ಇಡಲ್ಲ. ಚಟ್ನಿ ಮತ್ತು ಸಾಂಬಾರು ಎರಡನ್ನೂ ಮಾಡಿರ್ತೀನಿ. ಮನೆಯಲ್ಲಿ ಇಡ್ಲಿ ಚಟ್ನಿ ಎರಡನ್ನೂ ತಿಂತಾರೆ, ಇಡ್ಲಿ ಸಾಂಬಾರು ತಿಂತಾರೆ. ಸ್ಕೂಲಿಗೆ ಮಾತ್ರ ಬರೀ ಸಾಂಬಾರು ಮತ್ತು ಇಡ್ಲಿ ಇಟ್ಟಿರ್ತೀನಿ. ಹಂಗಾಗಿ ಇವತ್ತು ಭಾನುವಾರ ಅಲ್ವ, ಮನೇಲಿ ಪರವಾಗಿಲ್ಲ ಚಟ್ನಿಯಲ್ಲಿ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಬರೀ ಚಟ್ನಿ ಮಾತ್ರ ಮಾಡಿ ಒಗ್ಗರಣೆ ಕೊಟ್ಟಿದ್ದೆ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೆನೆಸಿದ್ದೆ ನಾನು 5:30ಗೆ ನೆನೆಸಿದ್ದೆ ಅಕ್ಕಿನ. ರುಬ್ಬಿಟ್ಟು ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಮಾತ್ರ. ನಾನೇನು ಮಧ್ಯಾಹ್ನನೇ ನೆನೆಸಲ್ಲ, ಹುಳಿ ಬರ್ತಂತೆ ಯಾವಾಗಲೂ ಅಷ್ಟೇ. ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೆ, ಅದು ಒಂದು 10 ರೂಪಾಯಿ ಕರಿಬೇವು ಸೊಪ್ಪು. ಅದನ್ನು ತಂದು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಇಡ್ತೀನಿ. ನಾನು ಜಾಸ್ತಿ ಪುಡಿಗಳಿಗೆ ಬೇಕಾಗುತ್ತೆ, ಎಲ್ಲ ಪುಡಿಗಳೆಲ್ಲ ಮಾಡ್ಕೊತೀವಲ್ವ, ಹಂಗಾಗಿ ನಾನು ಒಣಗಿಸಿರ್ತೀನಿ. ನೋಡ್ಬೋದು ನೀವು ವೀಡಿಯೋದಲ್ಲೆಲ್ಲ ನಾನು ಒಣಗಿರೋದು ಹಾಕಿರ್ತೀನಿ ಅಂತ. ಯಾಕೆಂದರೆ ನಾನು ಜಾಸ್ತಿ ಪುಡಿಗಳಿಗೆಲ್ಲ ಬೇಕು, ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಕಪ್ಪಾಗ್ಬಿಡುತ್ತೆ. ಹಂಗಾಗಿ ಒಣಗಿಸಿ ಎತ್ತಿಡ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆಲ್ಲ ನಾನು ಒಣಗಿರೋದನ್ನೇ ಪುಡಿ ಮಾಡಿ ಹಾಕ್ಬಿಡ್ತೀನಿ. ಪುಡಿ ಮಾಡಿ ಹಾಕಿದರೆ ಚೆನ್ನಾಗಿ ಯಾರು ಎತ್ತಿಡೋಕ್ಕೆ ಸಿಗಲ್ಲ ಅವ್ರಿಗೆ. ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲಿ ಎತ್ತಿ ಇಟ್ಬಿಡ್ತಾರೆ ಸೈಡಲ್ಲಿ, ಕರಿಬೇವು ಸೊಪ್ಪಿನ ತಿನ್ನಲ್ಲ. ನಾನಿಲ್ಲಿ ಬಟಾಣಿ ತೊಗೊಂಬಂದಿದ್ದೆ, ಹಸಿ ಬಟಾಣಿನ. ಅದನ್ನಾಗೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ಮಕ್ಕಳು ಟಿ ವಿ ನೋಡ್ತಾಯಿದ್ರು, ಅವ್ರ ಜೊತೆಲಿ ಕೂತ್ಕೊಂಡು ಬಿಡಿಸ್ತಾ ಇದ್ದೆ. ಬಿಡಿಸಿ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು, ತಿಂದಿದ್ದಾಯಿತು. ಇವಾಗ ಸೊಪ್ಪೆಲ್ಲ ಬಿಡಿಸೋಣ ಅಂತ ಹೇಳ್ಬಿಟ್ಟು ಟೈಮ್ ಬಂದುಬಿಟ್ಟು ಇವಾಗ 12 ಗಂಟೆ ಆಗಿದೆ ಅನಿಸುತ್ತೆ. ಈ ಸೊಪ್ಪನ್ನೆಲ್ಲ ಸೋಸಿ ಎತ್ತಿಡ್ತಾ ಇದ್ದೀನಿ. ಇನ್ನು ಮತ್ತೆ ಕೈಲಿ ಕೊಟ್ಟರೆ ಅವರಿಗೆ ಅಷ್ಟು ಗೊತ್ತಾಗಲ್ಲ, ಹುಲ್ಲೆಲ್ಲ ಇರುತ್ತಲ್ಲ, ಅಷ್ಟು ಕಾಣಿಸಲ್ಲ. ಮತ್ತೆ ಅವ್ರು ಹೊರಗಡೆ ಹೋಗಿ ಆರಿಸ್ಬೇಕಾಗುತ್ತೆ. ಹಂಗಾಗಿ ನಾನೇ ಬೇಗ ಮಾಡಿಬಿಡಂತ ಬೇಗ ಬೇಗ ಕೂತ್ಕೊಂಡು ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನಿಲ್ಲಿ ಸಾಮಾನ್ಯವಾಗಿ ಸಂಡೇ ತರಕಾರಿ ತೊಗೊಂಬಂದಲ್ಲಿ ಜಾಸ್ತಿ ಸೊಪ್ಪು ಸಾರು ಮಾಡೋದು, ಅಂದರೆ ಉಳು ಸೊಪ್ಪು ಅಂತೀವಿ ಹೇಳ್ತೀವಲ್ಲ, ಮಸ್ಸೊಪ್ಪು, ಅದನ್ನು ಮಾಡೋದು. ಇವತ್ತೇನಾಯಿತು, ನಮ್ಮ ಮನೆಯವರು ಮನೇಲಿರ್ತಾರೆ, ಸ್ವಲ್ಪ ಏನಾದ್ರು ನಾನ್ ವೆಜ್ ಮಾಡೋಣ, ತುಂಬ ದಿನ ಆಯಿತು ಅಂತ ಅಂದ್ಕೊಂಡೆ. ಅವರು ತಂದು ಕೊಡ್ರಿ ಅಂದರೆ ತಂದೆ ಕೊಡಲಿಲ್ಲ. ಅವರು ಇವತ್ತು ಮಧ್ಯಾಹ್ನ ತನಕ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದರು. ಹಂಗಾಗಿ ನಾನು ಆಗಲೇ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೇನು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆ ಹೂವು ಕಟ್ತಾ ಇದ್ದಾರೆ. ನೋಡಿರ್ಬೋದು ಕಾಕಡ ಹೂವು, ಎಷ್ಟೊಂದು ಹೂವು ಸಿಕ್ಕಿದೆ. ಅಂದರೆ ಇದು ಒಂದು ವಾರದ್ದು ಅಂದ್ಕೊಳ್ಳಿ, ಒಂದು 4-5 ದಿನದ್ದು ಹೂವು ಜೋಡಿಸಿಟ್ಟಿದ್ದೀನಿ. ಅಷ್ಟೊಂದು ಹೂವು ಸಿಕ್ಕಿದೆ. ಒಂದು ಏನಿಲ್ಲ ಅಂದರೂ 1-1.5 ಮಾರಷ್ಟು ಹೂವು ಸಿಕ್ಕಿದೆ. ಅಷ್ಟೊಂದು ಅದಿದ್ದರೆ ನಂದು 2-3 ಪಾಕೆಟಲ್ಲಿ ಹಾಕ್ಬಿಟ್ರೆ ಪಾಟಲ್ಲಿ ಚೆನ್ನಾಗಿ ಹೂವು ಬೇಕಾದಷ್ಟು ಹೂವು ಸಿಕ್ಬಿಡುತ್ತೆ. ನೋಡ್ಬೋದು, ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ನಾನ್ ವೆಜ್ ಮಾಡೋ ಚಿಕನ್ ಸಾಂಬಾರಿಗೆ ಅಂತಂದು ಹೇಳ್ಬಿಟ್ಟು ಎಲ್ಲ ಹುರ್ಕೊಂಡಿದ್ದೆ. ಸಾಂಬಾರು ಬೇಡಣ ನಮ್ಮ ಅತ್ತೆಯವ್ರಿಗೆಲ್ಲ ಇದು ಯಾವುದು ಮೆಣಸಿನ ಸಾಂಬಾರು ಮಾಡೋಣ ಅಂತ. ಅದಕ್ಕೆ ಅವ್ರೇನು ಮಾಡಿದರು, ನಮ್ಮ ಮನೆಯವ್ರು ತಂದು ಕೊಡಲಿಲ್ಲ. ಹೋಗ್ಲಿ ಮೊಟ್ಟೆ ಸಾಂಬಾರು ಅದು ಮಾಡಂತ ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಬಂದರೆ ನಮ್ಮ ಅತ್ತೆ ಬಂದುಬಿಟ್ಟು, ಇಲ್ಲ ನಾನು ಮೊಟ್ಟೆ ಸಾಂಬಾರು ತಿನ್ನಲ್ಲ, ನನಗೆ ಬೇಡ ಅಂತ ಹೇಳಿದ್ರು. ಅವರಿಗೆ ಸ್ಕಿನ್ ಅಲರ್ಜಿ ಇರೋದ್ರಿಂದ ಡಾಕ್ಟ್ರು ನಾನ್ ವೆಜ್ ತಿನ್ನಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ಅವರು ನಾನು ತಿನ್ನಲ್ಲ ಮೊಟ್ಟೆ ಸಾಂಬಾರು ಅಂದರು. ಮತ್ತೇನು ಮಾಡಲಿ ಅಂತೇಳ್ಬಿಟ್ಟು ನಮಗೆ ಸ್ವಲ್ಪ ಬಾಣಲಿನಲ್ಲಿ, ಸಣ್ಣ ಬಾಣಲಿಲಿ ಒಂದು ಮೊಟ್ಟೆ ಸಾಂಬಾರು ಮಾಡಿಕೊಂಡೆ. ಅವ್ರಿಗೆ ಅದೇ ಮಸಾಲೆ ತೆಗೆದ್ಬಿಟ್ಟು ಸ್ವಲ್ಪ ಹಿಚ್ಕವ್ರೆ ಕಾಳಿತ್ತು, ಅಂದರೆ ಒಣಗಿಸಿ ಇಟ್ಕೊಂಡಿದ್ದೆ ನಾನು ಹಿಚ್ಬಿಟ್ಟು. ಅದು ಸ್ವಲ್ಪ ಕಾಳಿತ್ತು, ಅದನ್ನು ನಮ್ಮ ಅತ್ತೆಯವರಿಗೆ ಹಿಚ್ಕವ್ರೆ ಕಾಳಿನ ಸಾರನ್ನ ಅವ್ರಿಗೆ ಮಾಡಿಟ್ಟೆ. ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟು ನಮಗೆ ಬಂದುಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿಕೊಂಡೆ. ಅಲ್ಲಿಗೆ ಇವತ್ತಿನ ಸಾಂಬಾರು ಮುಗೀತು. ಅಲ್ಲಿಗೆ ನಾನ್ ವೆಜ್ ಸಾಂಬಾರು ಮಾಡೋಣ ಅಂತ ಹೇಳಿ ಹೋಗಿ ಕೊನೆಗೆ ಏನೇನೋ ಸಾಂಬಾರು ಹೋಯ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆಗಿಬಿಡುತ್ತೆ. ಇದಾದರೂ ಆಯ್ತಲ್ಲ ಅಂತ ಅಂದ್ಕೊಂಡೆ. ಕರೆಂಟ್ ಹೋಗುತ್ತಂತ ನಾವು ಯಾವತ್ತು ರೆಡಿ ಮಾಡ್ಕೊಂಡಿರ್ತೀವೋ ಅವತ್ತೇ ಕರೆಂಟ್ ಹೋಗಲ್ಲ. ಸಾಮಾನ್ಯವಾಗಿ ಸಂಡೇ ಕರೆಂಟ್ ತೆಗೆದ್ಬಿಡ್ತಾರೆ ಅಂತೇಳಿ ಬೇಗ ಬೇಗ ಮಾಡ್ಕೊಂಡಿದ್ದೆ ಇವತ್ತು. ಹಂಗಾಗಿ ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಒಬ್ಬ ಟೈಮ್ ಬಂದುಬಿಟ್ಟು 1:30-1:45 ಆಗಿದೆ ಅನಿಸುತ್ತೆ. ಎಲ್ಲ ಕೆಲಸನೆಲ್ಲ ಮಾಡ್ಕೊಂಡು ಇಷ್ಟನ್ನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದ್ಸರಿ ಬೆಳಗ್ಗೆ ಕಸ ಗುಡಿಸಿರ್ತೀನಿ, ಮತ್ತು ತರಕಾರಿ ತಂದಮೇಲೆ ಎಲ್ಲ ಆಗಿರುತ್ತೆ. ಅದಿಷ್ಟನ್ನು ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಮತ್ತೆ ಕಸ ಗುಡಿಸ್ಕೊಂಡು ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇಡ್ಲಿ ಮತ್ತು ದೋಸೆ, ಚಪಾತಿ 3 ಮತ್ತು ಮೊಸರನ್ನ ಇದಿಷ್ಟು ಇದ್ಬಿಟ್ರೆ ಅವ್ರು ಏನೂ ಕೇಳಲ್ಲ. ನಾನ್ ವೆಜ್ ಎಲ್ಲ ಯಾವುದು ಕೇಳಲ್ಲ. ನಮ್ಮ ದೊಡ್ಡ ಮಗ ಬಂದುಬಿಟ್ಟು ಸ್ವೀಟ್ ಅಂದರೆ ಸ್ವಲ್ಪ ಕೇಸರಿ ಬಾತು ಏನಾದರೂ ಸ್ವಲ್ಪ ಈ ಥರ ಸ್ವೀಟ್ ಕೇಳ್ತಾನೆ. ನಮ್ಮ ಚಿಕ್ಕವನಿಗಂತೂ ಸ್ವೀಟ್ ಆಗೋದೇ ಇಲ್ಲ. ಇಡ್ಲಿ ದೋಸೆ ಮಾಡಿಬಿಟ್ರೆ ಅವ್ರು ತುಂಬ ಇಷ್ಟ, ಖುಷಿ ಪಡ್ಕೊಂಡು ತಿಂತಾರೆ. ಹಾಗೆ ಸಾಂಬಾರು ಆಯ್ತಂತ ಅವನಿಗೆ ಸ್ವಲ್ಪ ಮೊಟ್ಟೆ ಸಾಂಬಾರು ಜೊತೆಗೆ ಇಡ್ಲಿ ಹಾಕೊಂಡು ಕೊಟ್ಟೆ, ತಿಂದ್ಕೊತ ಕೂತ್ಕೊಂಡಿದ್ದ ಅವನು. ನಂದು ಕೂಡ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ನೆಲಲೆಲ್ಲ ಒರೆಸಿ ಇವಾಗ ಸ್ನಾನಕ್ಕೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊರಟೆ. ಇವಾಗ ಊಟ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂದರೆ ಆಗೋದೇ ಇಲ್ಲ. ಹಂಗಾಗಿ ಬೇಗ ಬೇಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಮುದ್ದೆ ಮಾಡಿದ್ರೆ ಆಯಿತು ಅಂತಂದು ಹೇಳ್ಬಿಟ್ಟು ಅಲ್ಲಿಂದ ಬೇಗ ಸ್ನಾನ ಮಾಡ್ಕೊಂಬಂದು, ತುಂಬ ಹೊತ್ತೇನು ಟೈಮ್ ತೊಗೊಳಲ್ಲ, ಬೇಗ ಮಾಡ್ಕೊಂಬಂದ್ಬಿಡ್ತೀನಿ. ಆದರೆ ನಮ್ಮ ಅತ್ತೆ ಏನು ಕೇಳಲ್ಲ, ಯಾಕೆ ಇಷ್ಟ ಆಯಿತು ಲೇಟ್ ಆಯಿತು ಊಟಕ್ಕೆ ಅಂತೆಲ್ಲ ಕೇಳಲ್ಲ ಪಾಪ ಅವರು. ನಾನು ಆದರೂ ಅವ್ರು ಕೇಳಲ್ಲ ಅಂತೇಳಿ ಲೇಟೆಲ್ಲ ಮಾಡೋಕ್ಕೋಗಲ್ಲ. ಏನೇ ಅಂದರೂ ಟೈಮ್ ಅಂದರೂ ಒಂದು 2 ಗಂಟೆ, 2-2:30 ಒಳಗಡೆ ಮಾಡಿಬಿಡ್ತೀನಿ. ಒಂದೊಂದು ಸರಿ ಸಂಡೇ ಮಾತ್ರ ಲೇಟ್ ಆಗುತ್ತೆ, ಮಕ್ಕಳೆಲ್ಲ ಮನೆ ಇರ್ತಾರೆ. ಬೇರೆ ಟೈಮಲ್ಲೆಲ್ಲ ಬೇಗನೆ ಆಗಿಬಿಡ್ತಾರೆ, ಊಟಕ್ಕೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.